ಪಾಕಿಸ್ತಾನಕ್ಕೆ ಮತ್ತೊಂದು ಶಾಕ್ ಅನ್ನ ಕೊಟ್ಟಿದೆ ಕೇಂದ್ರ ಸರ್ಕಾರ. ಕೇಂದ್ರದಿಂದ ಪಾಕಿಸ್ತಾನಕ್ಕೆ ಮತ್ತೊಂದು ಶಾಕ್. ಪಾಕಿಸ್ತಾನ ಪ್ರಜೆಗಳ ಎಲ್ಲಾ ರೀತಿಯ ವೀಸಾಗಳು ರದ್ದು. 17 ರೀತಿಯ ವೀಸಾ ರದ್ದು ಮಾಡಿದ ಕೇಂದ್ರ ಸರ್ಕಾರ. ಗೃಹ ಇಲಾಖೆಯಿಂದ ವೀಸಾ ರದ್ದುಗೊಳಿಸಿ ಆದೇಶ. ಈಗಾಗಲೇ ಪಾಕಿಸ್ತಾನದ ವಿರುದ್ಧ ಕೇಂದ್ರ ಸಮರವನ್ನ ಸಾರಿದೆ, ರಾಜತಾಂತ್ರಿಕ ಸಮರವನ್ನ ಸಾರಿದೆ. ಆ ನಿಟ್ಟಿನಲ್ಲಿ ಒಂದಷ್ಟು ಆಕ್ಷನ್ಗಳನ್ನು ತೆಗೆದುಕೊಳ್ಳಲಾಗಿದೆ, ನಿರ್ಧಾರಗಳನ್ನು. ಸಿಂಧೂ ನದಿ ನೀರನ್ನು ಬಿಡದಂತೆ ನಿರ್ಧರಿಸಲಾಗಿದೆ. ಆ ಒಪ್ಪಂದ ಬಂದ್. ಹಾಗೆಯೇ ಪಾಕಿಸ್ತಾನದ ಪ್ರಜೆಗಳಿಗೆ ಗಡುವನ್ನು ಕೊಡಲಾಗಿತ್ತು. ಅಟಾರಿ ಗಡಿಯನ್ನು ಬಂದ್ ಮಾಡಲಾಗಿದೆ. ಇದರಿಂದ ವ್ಯಾಪಾರ ವಹಿವಾಟು ಮೇಲೆ ದೊಡ್ಡ ಮಟ್ಟದ ಪರಿಣಾಮ ಬೀರ್ತಾ ಇದೆ. ಇದರ ಜೊತೆಗೆ ಎಲ್ಲ ರೀತಿಯ ವೀಸಾಗಳನ್ನು ರದ್ದು ಮಾಡಿ ಕೇಂದ್ರ ಸರ್ಕಾರ ಆದೇಶವನ್ನು ಕೊಟ್ಟಿದೆ. 48 ಗಂಟೆಗಳ ಒಳಗಡೆ ಪಾಕಿಸ್ತಾನದ ಪ್ರಜೆಗಳು ದೇಶ ತೊರೆಯಬೇಕು ಅಂತ ಹೇಳಲಾಗಿತ್ತು. ಅಂತೆಯೇ ಭಾರತದಲ್ಲಿದ್ದಂತಹ ಪಾಕಿಸ್ತಾನಿಗಳು ಕೂಡ ದೇಶ ಬಿಟ್ಟು ಹೋಗ್ತಾ ಇದ್ದಾರೆ. ಪಾಕಿಸ್ತಾನಕ್ಕೆ ಒಂದೊಂದೇ ಶಾಕ್ ಭಾರತ ಸರ್ಕಾರದಿಂದ ಎದುರಾಗ್ತಾ ಇದೆ. ದೊಡ್ಡ ಬೆಲೆ ತೆರಬೇಕಾಗುತ್ತೆ ಅಂತ ಹೇಳಿ ಪ್ರಧಾನಿ ನರೇಂದ್ರ ಮೋದಿಯವರು ಹೇಳಿದ್ರು. ಅದರ ಮೊದಲ ಹಂತವಾಗಿ ರಾಜತಾಂತ್ರಿಕ ಸಮರ. ಪಾಕ್ ಪ್ರಜೆಗಳನ್ನ ಗುರುತಿಸಿ ವಾಪಸ್ ಕಳಿಸಿ. ಎಲ್ಲ ರಾಜ್ಯಗಳ ಸಿಎಂಗಳಿಗೆ ಅಮಿತ್ ಶಾ ಅವರ ಸೂಚನೆ ಇದು. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಸೂಚನೆಯನ್ನ ಕೊಟ್ಟಿದ್ದಾರೆ. ಪಾಕ್ ಪ್ರಜೆಗಳನ್ನು ವಾಪಸ್ ಕಳಿಸಲು ಸಜ್ಜು. ನಿಮ್ಮ ರಾಜ್ಯಗಳಲ್ಲಿ ಪಾಕ್ ಪ್ರಜೆಗಳನ್ನು ಗುರುತಿಸಿ ಅವರನ್ನ ಪಾಕಿಸ್ತಾನಕ್ಕೆ ಕಳಿಸಲು ವ್ಯವಸ್ಥೆಯನ್ನ ಮಾಡಿ ಅಂತ ಹೇಳಿ ಆಯಾ ರಾಜ್ಯದ ಸಿಎಂಗಳಿಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಸೂಚನೆಯನ್ನ ನೀಡಿದ್ದಾರೆ. ಇನ್ನು ಅಮಿತ್ ಶಾ ಅವರು ಭೇಟಿಯನ್ನ ಕೊಟ್ಟು ಪರಿಶೀಲನೆಯನ್ನ ಕೂಡ ಮಾಡಿದ್ರು. ಘಟನೆಯ ಬಗ್ಗೆ ಸಂಪೂರ್ಣ ವಿವರಣೆಯನ್ನ ಕೂಡ ಪಡ್ಕೊಂಡ್ರು. ಇದೀಗ ಎಲ್ಲ ರಾಜ್ಯದ ಸಿಎಂಗಳಿಗೆ ಅವರು ಕೊಟ್ಟಿರುವಂತಹ ಮಹತ್ವದ ಸೂಚನೆ ಏನಪ್ಪಾ ಅಂದ್ರೆ, ಪಾಕಿಸ್ತಾನಿಗಳು ಯಾರಿದ್ದಾರೋ ಅವರನ್ನ ಗುರುತಿಸಿ ಇಲ್ಲಿಂದ ಕಳಿಸುವಂತಹ ಕೆಲಸ ನಿಮ್ಮಿಂದಲೇ ಆಗಬೇಕು ಅಂತ.